ನಮಸ್ತೆ ಸ್ನೇಹಿತರೆ, KLN ಟ್ರೆಂಡಿಂಗ್ ಅಪ್ಡೇಟ್ಸ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸ್ವಾಗತ. ಸಾಮಾನ್ಯವಾಗಿ ದೇಶದಲ್ಲಿ ಮದುವೆ, ಲವ್ ಇದೆಲ್ಲ ಇದ್ದೇ ಇರುತ್ತೆ. ಆದರೆ ಮದುವೆ ಆದಮೇಲೆ ಸಂಸಾರ, ಮಕ್ಕಳು ಅನ್ನೋದು ಮಾಮೂಲು. ಆದರೆ ಇಲ್ಲೊಬ್ಬ ಬರೋಬ್ಬರಿ 180 ಮಹಿಳೆಯರು ಗರ್ಭಿಣಿಯಾಗಲು ಕಾರಣನಾಗಿದ್ದಾನೆ. ಇದೇನಪ್ಪ ಅಂತೀರಾ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಗೆಳೆಯರೆ, ಪ್ರೀತಿ ಅನ್ನೋದು ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯೂ ಅನುಭವಿಸಲು ಬಯಸೋ ಒಂದು ಭಾವನೆ. ಒಬ್ಬ ವ್ಯಕ್ತಿ ಶ್ರೀಮಂತನಾಗಿರಲಿ ಅಥವಾ ಬಡವನಾಗಿರಲಿ, ಅವನು ಯಾವಾಗಲೂ ಸಂಗಾತಿ ಜೊತೆ ಸಂತೋಷದಿಂದ ಇರಬೇಕು ಅಂದ್ಕೋತಾನೆ. ಆದರೆ ಎಲ್ಲರಿಗೂ ನಿಜವಾದ ಪ್ರೀತಿ ಸಿಗೋದಿಲ್ಲ. ಅಂತಹ ದುರದೃಷ್ಟಕರ ಜನರಲ್ಲಿ ನ್ಯೂಕ್ಲಿಯಸ್ನಲ್ಲಿ ವಾಸವಾಗಿರೋ ಜೋ ಎಂಬ ವ್ಯಕ್ತಿಯು ಒಬ್ಬರಾಗಿದ್ದಾರೆ. ಈತ ಇಲ್ಲಿಯವರೆಗೆ 180 ಮಹಿಳೆಯರು ಗರ್ಭಿಣಿಯಾಗಲು ಸಹಾಯ ಮಾಡಿದ್ದಾರೆ ಎಂದು ಹೇಳ್ಕೊಂಡಿದ್ದಾರೆ. ಆದರೆ ನಿಜ ಜೀವನದಲ್ಲಿ ಅವರು ಇನ್ನೂ ಒಬ್ಬಂಟಿಯಾಗಿಯೇ ಉಳ್ಕೊಂಡಿದ್ದಾರೆ. ಜೋ ಎಂಬ ವ್ಯಕ್ತಿ ವಾಸ್ತವವಾಗಿ ಇವರೊಬ್ಬ ವೀರ್ಯದಾನಿ. 51 ವರ್ಷ ವಯಸ್ಸಿನವರಾದ ಇವರು ತಮ್ಮ ವೀರ್ಯವನ್ನು ಹಲವಾರು ವರ್ಷಗಳಿಂದ ದಾನ ಮಾಡ್ತಿದ್ದಾರೆ. ಸುಮಾರು 180 ಮಹಿಳೆಯರು ತಮ್ಮ ಸಹಾಯದಿಂದ ಗರ್ಭಧಾರಣೆಯನ್ನು ಪಡೆದಿದ್ದಾರೆ. ಜೋ ಪ್ರಕಾರ ಅವರು ಪರೋಕ್ಷವಾಗಿ 200 ಮಕ್ಕಳಿಗೆ ತಂದೆಯಾಗಿದ್ದಾರೆ. ಆದರೆ 51ರ ಹರೆಯದಲ್ಲಿ ಇಂದಿಗೂ ಏಕಾಂಗಿಯಾಗಿಯೇ ಜೀವನ ನಡೆಸ್ತಾ ಇದ್ದಾರೆ. ಇನ್ನು 51 ವರ್ಷದ ಜೋ ಮದುವೆ ಆಗದೆ ಇರೋದಕ್ಕೆ ಒಂದು ಕಾರಣ ಇದೆಯಂತೆ. ಸಾಮಾನ್ಯವಾಗಿ ಪ್ರತಿಯೊಂದು ಹೆಣ್ಣು ತನ್ನ ಗಂಡ ತನ್ನಿಂದ ಮಾತ್ರ ಮಗು ಪಡಿಬೇಕು ಅಂತ ಆಸೆ ಪಡ್ತಾರೆ. ಆದರೆ ಇವರು ವೀರ್ಯದಾನಿಯಾಗಿರೋದ್ರಿಂದ ಇವರನ್ನು ಮದುವೆಯಾಗಲು ಯಾರೂ ಒಪ್ತಿಲ್ವಂತೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಆದರೆ ಮಹಿಳೆಯೊಬ್ಬರು ನೀಡಿದ ಸಂದರ್ಶನದಲ್ಲಿ ಜೋ ಅವರು 13 ವರ್ಷಗಳಲ್ಲಿ 180ಕ್ಕೂ ಹೆಚ್ಚು ಮಕ್ಕಳನ್ನು ಹೆರಿಗೆ ಮಾಡಲು ಸಹಾಯ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಹಣಕ್ಕಾಗಿ ಇದನ್ನು ಮಾಡೋದಿಲ್ಲ. ಜೋ ಮೂಲತಃ ಬ್ರಿಟನ್ನವರಾದರೂ ಸಹ US, ಅರ್ಜೆಂಟೀನಾ ಮತ್ತು ಸಿಂಗಾಪುರದಲ್ಲಿ ವೀರ್ಯದಾನ ಮಾಡಿದ್ದಾರಂತೆ. ಈಗ ಪ್ರಪಂಚದಾದ್ಯಂತ ಮಹಿಳೆಯರು ಖಾಸಗಿ ದಾನಿಗಳ ವೀರ್ಯದೊಂದಿಗೆ ಗರ್ಭಿಣಿಯಾಗಲು ಬಯಸುತ್ತಾರೆ. ಕೃತಕ ಗರ್ಭಧಾರಣೆ ಮತ್ತು IVF ವೆಚ್ಚ ತುಂಬ ಹೆಚ್ಚು. ಈ ಕಾರಣದಿಂದಾಗಿ ಮಹಿಳೆಯರು ಈ ರೀತಿಯ ಗರ್ಭಧಾರಣೆಯನ್ನು ಬಯಸುತ್ತಾರೆ ಅಂತ ತಿಳಿದು ಬಂದಿದೆ. ನೋಡಿದ್ರಲ್ಲ ಸ್ನೇಹಿತರೆ, ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಿ. ಮತ್ತೊಂದು ಟ್ರೆಂಡಿಂಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ.